गोलमाल है भाई, सब गोलमाल है। ಜನತಾ ಧ್ವನಿ ನಡೆ ಆರೋಗ್ಯದ ಕಡೆಗೆ ಸ್ವಾಗತ. गोलमाल है भाई, सब गोलमाल है। ಆಸ್ಪತ್ರೆ ಇಲ್ಲದಿದ್ರೂ ಮಾರ್ಗದರ್ಶನ ಹಾಸ್ಪಿಟಲ್ ಎಂಬ ಹೆಸರಿನಲ್ಲಿ ಒಟ್ಟು 129 ಬೆಡ್ ಸರ್ಟಿಫಿಕೇಟ್ ಹೊಂದಿದೆ ಎಂಬ ಸುದ್ದಿ ಬಿತ್ತರಿಸಲಾಗಿತ್ತು. गोलमाल है भाई, सब गोलमाल है। 29 ಬೆಡ್ ಆಸ್ಪತ್ರೆ ಮಾರ್ಗದರ್ಶನ ಹಾಸ್ಪಿಟಲ್ ಲೆವೆಲ್ 1B 29 ಬೆಡ್ ಆಸ್ಪತ್ರೆಗೆ ಪರವಾನಗಿ ನೀಡಿದ ಆಗಿನ ಜಿಲ್ಲಾ ಆರೋಗ್ಯ ಇಲಾಖೆಯ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಜಯಶ್ರೀ ಎಂಎಂಇ. गोलमाल है भाई, सब गोलमाल है। ಕೇವಲ 6 ತಿಂಗಳ ನಂತರ ಮತ್ತೆ ಮಿಸ್ಟರ್ ವಿಜಿ ಕೂಡಲ್ಗಿ ಮಠ ಹೆಸರಿನಲ್ಲಿ 100 ಬೆಡ್ ಆಸ್ಪತ್ರೆ ಸರ್ಟಿಫಿಕೇಟ್ ನೀಡಿದ ಆಗಿನ ಮಹಾನ್ ಅಧಿಕಾರಿ ಜಿಲ್ಲಾ ಆರೋಗ್ಯ ಇಲಾಖೆ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಜಯಶ್ರೀ ಎಂಎಂಇ ಅವರು ಸ್ಥಳ ವೀಕ್ಷಣೆ ಮಾಡದೆ ಆಮಿಷಕ್ಕೆ ಒಳಗಾಗಿ ಸರ್ಟಿಫಿಕೇಟ್ ನೀಡಿದ್ದಾರೆ ಎಂದು ಆರೋಪಿಸಲಾಗಿತ್ತು. गोलमाल है भाई, सब गोलमाल है। ಇಲಾಖೆಯ ಅಧಿಕಾರಿಗಳು ವಿಚಾರಣೆ ನಡೆಸುವುದಾಗಿ ಕಾಲಹರಣ ಮಾಡಿದ್ರು. ಒತ್ತಡ ಹೆಚ್ಚಾದ ಮೇಲೆ ಹುನಗುಂದ ಟಿಎಚ್ಒ ಡಾಕ್ಟರ್ ಸಂಗಮೇಶ್ ಅಂಗಡಿಯವರಿಗೆ ವಿಚಾರಣೆ ಮಾಡಿ ವರದಿ ಒಪ್ಪಿಸಲು ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀ ಮಂಜುನಾಥ್ ಡಿಎನ್ ಅವರು ಸೂಚಿಸಿದರು. गोलमाल है भाई, सब गोलमाल है। ಅವರು ವಿಚಾರಣೆ ಹೋಗಿದ್ದಾಗ ಸುಳ್ಳು ಆಸ್ಪತ್ರೆಯ ಮಾಲೀಕ ಮಿಸ್ಟರ್ ವಿಜಿ ಕೂಡಲ್ಗೆ ಮಠ್ ಹೈ ಡ್ರಾಮಾ ಮಾಡಿ ಅವರನ್ನ ವಾಪಸ್ ಕಳುಹಿಸಿದ್ದಾರೆ. ವಿಚಾರಣೆಗೆ ಬಂದ ಡಾಕ್ಟರ್ ಅಂಗಡಿ ಅವರು ಮೇಲಾಧಿಕಾರಿಗಳಿಗೆ ಏನು ವರದಿ ಕೊಟ್ಟರೋ ಗೊತ್ತಿಲ್ಲ. गोलमाल है भाई, सब गोलमाल है। ತದನಂತರ ಬಾಗಲಕೋಟೆ ಜಿಲ್ಲಾ ಕ್ಷಯ ರೋಗ ನಿಯಂತ್ರಣಾಧಿಕಾರಿ ಹಾಗೂ ಹುನಗುಂದ ತಾಲೂಕಾ ನೋಡಲ್ ಅಧಿಕಾರಿ ಡಾಕ್ಟರ್ ಶ್ರೀಮತಿ ಸುವರ್ಣ ಕುಲಕರ್ಣಿ ಅವರನ್ನ ವಿಚಾರಣಾಧಿಕಾರಿಯನ್ನಾಗಿ ಜಿಲ್ಲಾ ವೈದ್ಯಾಧಿಕಾರಿ ಶ್ರೀ ಡಾಕ್ಟರ್ ಮಂಜುನಾಥ್ ಡಿಎನ್ ಅವರು ನೇಮಿಸಿ ನಾವು ಮಾಡಿದ ಆರೋಪ ಬಗ್ಗೆ ವಿಚಾರಣೆ ಮಾಡಿ 7 ದಿನಗಳಲ್ಲಿ ವರದಿ ಒಪ್ಪಿಸಲು ಆದೇಶಿಸಿದ್ದಾರೆ. गोलमाल है भाई, सब गोलमाल है। ಡಾಕ್ಟರ್ ಶ್ರೀಮತಿ ಸುವರ್ಣ ಕುಲಕರ್ಣಿ ಅವರು ವಿಚಾರಣೆ ಇಂದು ನಾಳೆ ಎನ್ನುತ್ತಿದ್ದಾರೆ. ಯಾಕೋ ತಿಳಿಯುತ್ತಿಲ್ಲ. ನಮಗೆ ಬಂದ ಮಾಹಿತಿ ಪ್ರಕಾರ ಕಳೆದ ಶುಕ್ರವಾರ ಮಧ್ಯಾಹ್ನ 3:30 ಗಂಟೆಯಿಂದ 5:30ರವರೆಗೂ ಮಾರ್ಗದರ್ಶನ ಎಜುಕೇಶನ್ ಟ್ರಸ್ಟ್ಗೆ ಭೇಟಿ ನೀಡಿದ್ದಾರೆ ಎಂಬುದು ತಿಳಿದು ಬಂದಿದೆ. ಆದರೆ ಡಾಕ್ಟರ್ ಶ್ರೀಮತಿ ಸುವರ್ಣ ಕುಲಕರ್ಣಿ ಇಂದು ಕರೆ ಮಾಡಿ ವಿಚಾರಿಸಿದಾಗ ಮಾಡೋಣ ಎನ್ನುತ್ತಲೇ ಕರೆ ಕಟ್ ಮಾಡಿದ್ರು. गोलमाल है भाई, सब गोलमाल है। ಯಾಕೆ ನಮಗೆ ಸುಳ್ಳು ಹೇಳಿದ್ರೋ ತಿಳಿದಿಲ್ಲ. ಅವರು ಪ್ರಸಾದ ಪಡೆದಿರೋ ಅಥವಾ ತನಿಖೆ ಅಪೂರ್ಣವಾಗಿದೆಯೋ ಎಂಬುದು ಸರಿಯಾದ ಮಾಹಿತಿ ಇಲ್ಲ. गोलमाल है भाई, सब गोलमाल है। ಏನೇ ಆಗ್ಲಿ ತನಿಖೆ ಚುರುಕಾಗಿ ನಡೆಸಿ ಸತ್ಯಾಸತ್ಯತೆಯ ಬಗ್ಗೆ ವರದಿ ಒಪ್ಪಿಸುತ್ತಾರೆ ಎಂಬ ನಂಬಿಕೆಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.